ಅವ್ರ ಬೇರೆ ರೀತಿ ವಿಶ್ಲೇಷಣೆ ಮಾಡ್ತಾರೆ. ಇಂಥ ಟೀಕೆ ಟಿಪ್ಪಣಿಗಳು ಬಂದಾಗ ಲೀಡರ್ ಆಗಿ ಇನ್ನೂ ಎಮರ್ಜ್ ಆಗ್ತಿದೆ ಅನ್ನೋ ರೀತಿ ವಿಶ್ಲೇಷಣೆ ಮಾಡ್ತಾರೆ. ನೀವು ಹೀಗೆ ಹೇಳ್ತೀರಿ, ಬಟ್ ಅವರು ಅಧ್ಯಕ್ಷ ಹೇಳ್ತಾರೆ ಟೀಕೆ ಟಿಪ್ಪಣಿಗಳು ಬಂದಾಗ, ವಿರೋಧಗಳು ಬಂದಾಗ, ಆಕ್ಷೇಪಗಳು ಬಂದಾಗ ಲೀಡರ್ ಆಗಿ ಎಮರ್ಜ್ ಆಗ್ತಾ ಮಾಡಲಿ ಸರ್. ತಮ್ಮ ಹೋರಾಟಕ್ಕೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಸರ್ ವಿಜಯೇಂದ್ರ ಅವರು ಬೆಳಿಗ್ಗೆ. ತಮ್ಮ ಹೋರಾಟಕ್ಕೆ ನಮ್ಮ ನಿಮ್ಮ ಸಭೆಗೆ ಎಲ್ಲದಕ್ಕೂ ಆಲ್ ದಿ ಬೆಸ್ಟ್. ವಿಜಯೇಂದ್ರನ ಆಲ್ ದಿ ಬೆಸ್ಟ್ ಹಾರೈಸಿದ್ದಾರೆ ಸರ್. ಅಂದ್ರೆ ಎಷ್ಟು ದುರಹಂಕಾರ ಐತೆ ಅಂತ ಮನುಷ್ಯ. ದುಡ್ಡು ಮಾತಾಡಿಸ್ತಾ ಇದೆ, ದುಡ್ಡು. ಅದು ದುರ್ದೈವ ಅಂದರೆ ಈ ರಾಜ್ಯದಾಗಿರುವಂಥ ಸರ್ಕಾರ ಅವ್ರ ಜೊತೆಗಿದೆ. ನಾವೇನು ಮಾಡೋದು? ನಾಳಿನ ಸಭೆಗೆ ಈಗ ತಟಸ್ಥ ಗುಂಪು ಬರುತ್ತಾ? ನಾವು 2 ಹಂತದಲ್ಲಿ ಮಾಡ್ತಾ ಇದ್ದೀವಿ. ತಟಸ್ಥ ಗುಂಪಿನ ಜೊತೆಗೂ ಮಾತುಕತೆ ಆಗಿದೆ. ನಾವೆಲ್ಲ ಒಂದಾಗಿ ಕಂಪ್ಲೇಂಟನ್ನು ಹೈಕಮಾಂಡ್ಗೆ ಮಾಡ್ತೀವಿ. ಅಟ್ಟು ಮೀರಿ ನಮ್ಗೆ ವಿಜೇಂದ್ರನೇ ಬೇಕಂದ್ರೆ ನೋಡೋಣ. ನಾವು ವಿಜೇಂದ್ರನೇ ಇಂದ್ರ ಚಂದ್ರ ಅವರು ತಿಳ್ಕೊಂಡು ನೋಡೋಣ. 28 ಜನ ಜಿಲ್ಲಾಧ್ಯಕ್ಷರ ಪಟ್ಟಿನ ಪ್ರಕಟ ಮಾಡಿದ್ದಾರೆ. ಈಗ ಅದನ್ನ ಪಟ್ಟಿ ನೀವು ಒಪ್ತೀರಾ ಒಪ್ಪೋದಿಲ್ಲ? ನೋಡ್ರಿ, ಆಯಾ ಜಿಲ್ಲಾದಾಗಿನ ಶಾಸಕರು, ಸಂಸದರು, ಹಿರಿಯ ನಾಯಕರು, ಮೂಲ ಬಿ ಜೆ ಪಿಯವರು ಅದಾರೆ. ಅವ್ರನ್ನೆಲ್ಲನೂ ವಿಶ್ವಾಸ ತೊಗೊಂಡು ಮಾಡಬೇಕಾಗಿತ್ತು ಅಷ್ಟೇ. ಮಾಡಿಲ್ಲ. ಅದು ಮುಂದಿನ ಪರಿಣಾಮಕ್ಕೆ ತಯಾರಾಗಬೇಕು. ರಾಮುಲು ಅವರು ನಿಮ್ಮ ಜೊತೆಗೆ ಏನಾದ್ರು ಮಾತನಾಡಿದ್ರೆ ಅಲ್ಲ, ನಾನು ಮಾತಾಡಿಲ್ಲ. ನಮ್ಮ ಏನು ನಾವು ಕೆಲವೊಂದು ನಮ್ಮ ಪ್ರಮುಖರು ಮಾತನಾಡಿದ್ದಾರೆ. ಏನು ಅಸಮಾಧಾನ ಅವ್ರಿಗೆ ಅನ್ಯಾಯ ಆಗಿದ್ದು ಏನು? ನೋಡ್ರಿ, ಎಲ್ಲರಿಗೂ ಏನಾಗಿಬಿಟ್ಟದ, ಸೀನಿಯರ್ ಅನ್ನೋರಿಗೆ ಗೌರವನೇ ಇಲ್ಲ. ನಿನ್ನೆ ಡಾಕ್ಟರ್ ಸುಧಾಕರ್ ಅವ್ರು ಹೇಳ್ಯಾರಲ್ಲ, ನಾನು ಫೋನೇ ತೊಗೋದಿಲ್ಲ ಅಂತ. ಒಬ್ಬ MP ದೇ ಫೋನ್ ತೊಗೋದಿಲ್ಲ ಅಂದ್ಮೇಲೆ ಮತ್ತೇನು ಇವನು ಉಳ್ಕಿ ಸಾಮಾನ್ಯ ಕಾರ್ಯಕರ್ತರ ಗತಿಯಲ್ಲ. ಒಂದು 2-3 ಬಚ್ಚ ಇಟ್ಟಾನ, ಅವು ಬಂದ ಕೂಡಲೇ ಕೊಳ್ಳಾಗೆ ಅದು ಏನೋ ಹಾಕ್ಕೊಂಡು ಅಗದಿ ಜನರಲ್ ಸೆಕ್ರೆಟರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅವಾಗ 10 ಓಟಿಲ್ಲ ಅವ್ರಿಂದ. ಅವು ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾವ ಗೊತ್ತಿಲ್ಲ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಸೀಟ್ ಫಿಕ್ಸ್ ಮಾಡ್ಕೊಂಡು ಗೊತ್ತು. ಇಲ್ಲಿ ಬಂದು BJP ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ ಹೋಗಲ್ಲ ನಾವು ಗೊತ್ತಿಲ್ಲ ಸರ್. ಹಾಗಾದ್ರೆ ಅವ್ರನ್ನೇ ಮುಂದುವರಿಸಬೇಕು ಅಂತಕ್ಕಂಥ ಒಂದು ವರ್ಗ ಪ್ರಯತ್ನ ಪಡ್ತಾ ಹೈಕಮಾಂಡ್ಗೆ ಎಲ್ಲ ಗೊತ್ತಿಲ್ಲ. ನೋಡೋಣ, ಅವ್ರಿಗೆ ಹೈಕಮಾಂಡದಾಗ ಏನೈತೋ ನಮಗೂ ಗೊತ್ತಾಗಲ್ಲ. ಇವ್ರ ಹಿಂದೆ ಯಾರದಾರ, ಯಾಕದಾರ? ನಿಮ್ಮ ಹೈಕಮಾಂಡ್ ಇಷ್ಟೊಂದು ವೀಕಾ ಸರ್ ಕರ್ನಾಟಕದ ವಿಚಾರ? ವೀಕ್ ಏನಿಲ್ರಿ. ಏನಾಗ್ಬಿಟ್ಟದೆ, ಇನ್ನೂ ಯಡಿಯೂರಪ್ಪನ ಪ್ರಭಾವ ಭಾಳ ಐತೆ ರಾಜ್ಯದಾಗ. ಲಿಂಗಾಯತರು ಒಬ್ಬನೇ ನಾಯಕ ಅನ್ನೋದು ಇನ್ನೂ ಗುಂಗು ಹೋಗಿಲ್ಲ. ಈಗಾಗಲೇ ಆ ಗುಂಗು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಸ್ವಚ್ಛ ಆಗೋಯ್ತು ಲೋಕಸಭೆ. ಇವ್ರು ಎಲ್ಲೆಲ್ಲಿ ಲಿಂಗಾಯತ ಬೆಲ್ಟ್ನಲ್ಲೇ ಪೂರ್ತಿ ಉತ್ತರ ಕರ್ನಾಟಕದಲ್ಲಿ BJP ಈ ಸಲ ಹೋಯ್ತು. ಆದರೂ ಮ್ಯಾಗಿನವ್ರು ಏನೋ ತಿಳ್ಕೊಂಡಿಲ್ಲ. ಇನ್ನೂ येडियुरप्पा जी का बहुत प्रभाव है. हमारा विजयेंद्र जी बहुत कर्मठ कार्यकर्ता है. ನಮಗಿದೆ ಕತೆ ಹೊಡಿತಾರೆ ಹೊರಗಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.